ಎಲ್ರಿಗೂ ಸಹ ನಮಸ್ತೆ. ನೆನ್ನೆ ಬಿಗ್ ಬಾಸ್ ಎಪಿಸೋಡ್ ನೋಡಬೇಕಾದ್ರೆ ಎಲ್ರಿಗೂ ಸಹ ಒಂಥರ ಶಾಕ್ ಆಗ್ತಾಯಿತ್ತು. ಧನುಷ್ ಅವರು ಯಾರನ್ನು ಚೂಸ್ ಮಾಡ್ತಾರೆ, ತನ್ನ ತಾಯಿಯನ್ನು ಚೂಸ್ ಮಾಡ್ತಾರಾ ಅಥವಾ ತನ್ನ ಹೆಂಡತಿಯನ್ನು ಬಿಗ್ ಬಾಸ್ ಮನೆ ಒಳಗಡೆ ಬರೋದಕ್ಕೆ ಚೂಸ್ ಮಾಡ್ತಾರಾ ಅಂತ ಹೇಳಿ ಎಲ್ಲರೂ ಸಹ ಅಷ್ಟೇ ಗಂಭೀರವಾಗಿ ನೋಡ್ತಾ ಇದ್ರು. ಯಾರನ್ನು ಚೂಸ್ ಮಾಡ್ಬೋದು ಧನುಷ್ ಅಂತ ಹೇಳಿ. ಧನುಷ್ ಅವರು ತನ್ನ ತಾಯಿಯನ್ನು ಚೂಸ್ ಮಾಡ್ತಾರೆ. ಬಿಗ್ ಬಾಸ್ ಮನೆ ಒಳಗಡೆ ಬಂದ ನಂತರ ಬೇರೆ ಸ್ಪರ್ಧಿಗಳು ಧನುಷ್ ಅವರ ತಾಯಿಯನ್ನು ಹೇಳ್ತಾರೆ, ಅಷ್ಮಾತ್ ನಿಮ್ಮನ್ನು ಸೆಲೆಕ್ಟ್ ಮಾಡ್ದೇನೆ ಅವರ ಹೆಂಡತಿಯನ್ನು ಸೆಲೆಕ್ಟ್ ಮಾಡಿದರೆ ನೀವು ಧನುಷ್ ಮೇಲೆ ಕೋಪ ಮಾಡ್ಕೊಳ್ತಿದ್ರಾ, ಬೈತಾ ಇದ್ರಾ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದಾಗ ಧನುಷ್ ಅವರ ತಾಯಿ ಹೇಳ್ತಾರೆ, ನನಗೆ ನನ್ನ ಸೊಸೆ ಬಂದಿರೋ ಇನ್ನೂ ಕೂಡ ಜಾಸ್ತಿ ಖುಷಿ ಆಗ್ತಾಯಿತ್ತು. ಧನುಷ್ ಹೆಂಡತಿ ಮತ್ತು ಯಾರೂ ಅಲ್ಲ, ನನ್ನ ಅಣ್ಣನ ಮಗಳು. ಅವಳನ್ನು ಏನಾದರೂ ಚೂಸ್ ಮಾಡಿ ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ರೆ ನಾನು ಇನ್ನೂ ಕೂಡ ತುಂಬ ಖುಷಿ ಆಗ್ತಾ ಇದ್ದೆ ಅಂತ ಹೇಳ್ತಾರೆ. ಹಾಗೆಯೇ ಧನುಷ್ ಅವರಿಗೆ ಚಿಕ್ಕ ವಯಸ್ಸಲ್ಲೇ ಅವರು ನಿರ್ಧಾರ ಮಾಡಿದ್ರಂತೆ, ನನ್ನ ಸೊಸೆ ಇವರು ಧನುಷ್ಗೆ ಮದುವೆ ಮಾಡ್ಕೋತೀನಿ ಅಂತ ಹೇಳಿ. ಚಿಕ್ಕ ವಯಸ್ಸಿನಲ್ಲಿ ಒಂದು ಉಂಗುರ ತೆಗೆದುಕೊಂಡು ಹೋಗಿ ಧನುಷ್ ಕೈಗೆ ಕೊಟ್ಟಿದ್ರಂತೆ. ನೀನು ಇವಾಗ ಎಂಗೇಜ್ಮೆಂಟ್ ಆಗ್ಬಿಡು, ನೀನು ಇದೇ ಹುಡುಗಿನ ಮದುವೆ ಆಗಬೇಕಂತ ಹೇಳಿದ್ರಂತೆ. ಚಿಕ್ಕ ವಯಸ್ಸಿನಲ್ಲಿ ಧನುಷ್ ಪುಟಾಣಿ ಕೈಯಿಂದ ಮಗುಗೆ ಉಂಗುರವನ್ನು ಹಾಕಿದಾಗ ಇದೇ ನಿನ್ನ ಎಂಗೇಜ್ಮೆಂಟ್ ಅಂತ ಹೇಳಿ ಆ ವಿಚಾರವನ್ನು ಸಹ ಹೇಳ್ಕೊಂಡ್ರು. ಬೇರೆಯವರು ಸಹ ಹೇಳಿದ್ರು, ಧನುಷ್ ಇವರನ್ನು ಬಿಟ್ಟು ಬೇರೆ ಯಾರಾದರೂ ಮದುವೆ ಆಗಿದ್ರೆ ನೀವೇನು ಮಾಡ್ತಿದ್ರಿ ಅಂತ ಹೇಳಿದಾಗ, ನನ್ನ ಮಗ ಅಂತಲೂ ನೋಡ್ತಾ ಇರಲಿಲ್ಲ, ನಾನು ಚೆನ್ನಾಗಿ ಬಾರಿಸ್ಬಿಡ್ತಾ ಇದ್ದೆ ನನ್ನ ಮಗನಿಗೆ ಅಂತಲೂ ಕೂಡ ಹೇಳ್ತಾರೆ. ಧನುಷ್ ಅವರು ತನ್ನ ತಾಯಿಯ ಮಾತನ್ನು ಕೇಳಿ ತುಂಬಾ ನಗಾಡ್ತಾರೆ, ತುಂಬಾ ಖುಷಿ ಪಡ್ತಾರೆ. ಆದರೂ ಸಹ ತನ್ನ ಹೆಂಡತಿ ಬಿಗ್ ಬಾಸ್ ಮನೆ ಒಳಗಡೆ ಬಂದಿಲ್ಲ ಅನ್ನುವಂತಹ ಒಂದು ಗಾಬರಿಯಲ್ಲಿ ಕೂಡ ಇದ್ದಾರೆ. ನೋಡೋಣ ಬಿಗ್ ಬಾಸ್ ಕೂಡ ಅವರನ್ನು ಹೆಂಡತಿ ಕೂಡ ಮನೆ ಒಳಗಡೆ ಕಳಿಸ್ತಾರಾ ಅಂತ ಹೇಳಿ.